ಇವತ್ತು ಇನ್ನೊಂದು ಇಲ್ಲಿ ದೊಡ್ಡದು ಸಿಗಾಕೊಂಡಿರೋದು ಏನ್ ತಂದಿದ್ದೀನಿ ಅಂದ್ರೆ ನೋಡಿ ಒಂದ್ ಐಟಮ್ ತಂದಿದ್ದೀನಿ. ಏನ್ ಐಟಮ್ ವಂಶನೇ ಸಾಯಿಸ್ಬಿಡ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾಕಂದ್ರೆ ಎಲ್ಲಾ ರೆಸಲ್ಯೂಷನ್ ನಾನು ಇಟ್ಕೊಂಡಿರೋದಾಗ ಫೇಲ್ ಆಗಿರೋದು ಯಾವ್ದು ನಂದು ಸಕ್ಸಸ್ಫುಲ್ ಅಂತ ಆಗೇ ಇಲ್ಲ. ಬೆಂಗಳೂರು ಟಿಪ್ಪು ಸೆಂಟರ್ ಸೀನಿಯರ್ ಇಲ್ಲಿ ಸಿಗಾಕೊಂಡಿರೋದು ದೊಡ್ಡ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ಇದು ನಾನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗೋ ಒಂದು ಏಮು ಗೋಲು ಅದನ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀನಿ ನಾನು. ಇವತ್ತು ಹೊಸ ವರ್ಷ January 1st ಮಸ್ತಾಗಿ ರೆಡಿ ಆಗ್ಬಿಟ್ಟು ನಮ್ಮ ವೈಫ್ ಮನೆ ಹೋಗ್ತಾ ಇದ್ದೀನಿ. ಮಗುನ ಮಾತಾಡ್ಸ್ಕೊಂಡು ಒಂದು ಚಿಕ್ಕ ಕೇಕ್ ತೊಗೊಂಡೋಗಿ ಕಟ್ ಮಾಡ್ಬಿಟ್ಟು ಅವ್ರಿಗೆ ತಿನ್ಸಲ್ಲ, ನಾನು ತಿನ್ನಲ್ಲ ಕೇಕು, ಬೇರೆಯವ್ರಿಗೆ ತಿನ್ಸ್ಬಿಟ್ಟು ಬರ್ತೀನಿ. ನಮ್ಮಮ್ಮ ನೋಡಿ ಬೆಳಗ್ಗೆನೆ ಮಸ್ತಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ಇದೆಲ್ಲ ಹಾಕ್ಬಿಟ್ಟು ಮಸ್ತಾಗಿ ಅಲ್ಲಿ ಹಾಕಿ ಎಲ್ಲ ದೇವಸ್ಥಾನಕ್ಕೆ ಹೊರಟೋ. ಆಗ್ಲೇ ನಾನು ಇವಾಗ ರೆಡಿ ಆಗ್ಬಿಟ್ಟು ಇನ್ನು ನಾಷ್ಟ ಎಲ್ಲಾದ್ರು ಮಧ್ಯ ರೋಡಲ್ಲಿ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತೀನಿ ನಮ್ಮ ವೈಫ್ ಮನೆಗೆ. ಬನ್ನಿ ಹೋಗೋಣ ಇಲ್ಲಿಂದ ತಿರ್ಗಾ ಚಾಮರಾಜಪೇಟೆಗೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನ್ಯೂ ಇಯರ್ ಏನು ಅಷ್ಟೊಂದು ಸೆಲೆಬ್ರೇಟ್ ಮಾಡಿಲ್ಲ, ಯಾಕಂದ್ರೆ ನನಗೆ ನ್ಯೂ ಇಯರ್ ದಿವಸ ನನಗೆ ಅದು ಜಸ್ಟ್ ಒಂದು ಡೇಟ್ ಚೇಂಜ್ ಆಗಿದೆ. ಒಂದೊಂದು ಮಿಡ್ ನೈಟ್ ಬೆಳಗ್ಗೆ ಇನ್ನೊಂದು ದಿನ ಬಂದಿದೆ ಅನ್ಕೊಂತೀನಿ. ಯಾಕಂದ್ರೆ ನನಗೆ ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ನಾನೇನು ಲೈಫಲ್ಲಿ ಅಚೀವ್ ಮಾಡಿಲ್ಲ. ಒಂದು ರೆಸೊಲ್ಯೂಷನ್ ಅಂತ ನನ್ನ ಲೈಫಲ್ಲಿ ಏನೂ ಇಲ್ಲ. ನಂದೊಂದು ಗೋಲು ಏಮ್ ಇದೆ ಅಷ್ಟೇ, ಅದೇ ನನ್ನ ರೆಸೊಲ್ಯೂಷನ್. ನಂದು ಮೊದಲನೇ ದಿನ ನಾನು ಈ ವಿಡಿಯೋ ನೀವು ಒಂದು ನ್ಯೂ ಇಯರ್ ಆಗಿ ಒಂದು 8 ದಿನ 9 ದಿನ ಆದ್ಮೇಲೆ ನೋಡ್ತಾ ಇರ್ತೀರಾ. ನಾನು ನೋಡ್ತಿದ್ದೆ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ದಿನಾಗ್ಲೂ ವಿಡಿಯೋ ಮಾಡಿ ಆಲ್ಟರ್ನೇಟಿವ್ಸ್ ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನೀವು ಲೇಟ್ ಆಗಿ ನೋಡ್ತಿರ್ತೀರಾ. ನಂದೊಂದು ಗೋಲ್ ಏನಂತ ಹೇಳಿದ್ರೆ ಈ ಇಯರ್ ಮುಗಿಯೋಷ್ಟರಲ್ಲಿ 2026 ಮುಗಿಯೋಷ್ಟರಲ್ಲಿ ಒಂದು ಪರ್ಫೆಕ್ಟ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಒಂದು ಗುಡ್ ಸಬ್ಸ್ಕ್ರೈಬರ್ಸ್ ಜೊತೆ ಎಂಡ್ ಆಗಬೇಕು, ಮತ್ತು ಒಂದು ಪ್ರತಿದಿನ ವಿಡಿಯೋ ಮಾಡಬೇಕು. ಒಂದು 365 days ವಿಡಿಯೋ ಮಾಡಿರ್ಬೇಕು. ನಾನು ಪ್ರತಿದಿನ ವಿಡಿಯೋ ಮಾಡಿ ಪ್ರತಿ ಆಲ್ಟರ್ನೇಟ್ ಡೇಸ್ ಅಪ್ಲೋಡ್ ಮಾಡಿರ್ಬೇಕು. ಇದೇ ತರ ನಂದು ಇನ್ನೊಂದು ಚಾನಲ್ JAN_POV ಅಷ್ಟು ಪ್ರತಿ ವೀಕ್ 1-2 ವಿಡಿಯೋ ಅಪ್ಲೋಡ್ ಮಾಡಿರ್ಲೇಬೇಕು. ಅದೇ ಒಂದು ನನ್ನ ಗೋಲು. ರೆಸೊಲ್ಯೂಷನ್ ಅಂತ ಏನು ಇಲ್ಲ, ಆ ಥರದ್ದೇನು ನಾನು ಇಟ್ಕೊಂಡಿಲ್ಲ. ಯಾಕಂದ್ರೆ ಎಲ್ಲ ರೆಸೊಲ್ಯೂಷನ್ ನಾನು ಇಟ್ಕೊಂಡಿದ್ದಾಗ ಫೇಲೇ ಆಗಿರೋದು ಯಾವುದು ನಂದು ಸಕ್ಸಸ್ಫುಲ್ ಅಂತ ಆಗೇ ಇಲ್ಲ. ನನ್ನ ಗೋಲು ಏಮ್ ಇಟ್ಕೊಂಡು ಕನ್ಸಿಸ್ಟೆಂಟ್ಲಿ ಮತ್ತು ಡಿಸಿಪ್ಲಿನ್ ಆಗಿ ವರ್ಕ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಚಾಮರಾಜಪೇಟೆ. ಬೆಳಗ್ಗೆ ನಾಷ್ಟ ಮಾಡಿದಿಲ್ಲ, ನಾಷ್ಟ ಮಾಡೋಣ ಅಂತ ಹೇಳಿ ಬಂದಿದ್ಬಿಡಿ. ಬೆಂಗಳೂರು ಟಿಪ್ಪು ಸೆಂಟರ್ ಇದು ರಾಜಾಜಿನಗರದಲ್ಲಿ ಇದೆ, ಮಸ್ತಾಗೈತೆ ಅಂತ ಹೇಳ್ತಾರೆ. ನೋಡ ನಾಷ್ಟ ಮಾಡಿ ತಿಂದು ಹೇಳ್ತೀನಿ ನಿಂಗೆ ಐತೆ ಅಂತ. ನೋಡಿ ಇವಾಗ ಬೆಣ್ಣೆಯಲ್ಲಿ ಕೊಡ್ತಾರೆ ಇಡ್ಲಿ, ಮಸ್ತಾಗಿರ್ತದೆ, ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಸಾಂಬಾರು ಕೊಡಲ್ಲ, ಬರೀ ವಡೆ ಖಾಲಿ ಆಗ್ಬಿಡೈತಂತೆ. ಅದಕ್ಕೆ ಬರೀ ಇಡ್ಲಿ ತಿಂದು ಜಾಲಿ ಮಾಡ್ತಾ ಇದ್ದೀನಿ. ಇದೇ ನಾಷ್ಟ. ಜಸ್ಟ್ ಇವಾಗ ನಮ್ಮ ವೈಫ್ ಮನೆಗೆ ರೀಚ್ ಆಗಿದೆ. ಇಲ್ಲೊಂದು ಸ್ವಲ್ಪ ಹೊತ್ತಿದ್ದೆ, ಆಮೇಲೆ ಹೊರಡ್ತೀನಿ. ಅವಾಗವರೆಗೂ ನಾನು ವಿಡಿಯೋ ಮಾಡ. ವೈಫ್ ಮನೆಯಿಂದ ರಿಟರ್ನ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮುಗೀತು, ಏನ್ ಬಂದಿದೆ ಕೆಲಸ ಎಲ್ಲ. ತಿರ್ಗಾ ಇಲ್ಲಿಂದ ಬಂದೆ. ತಿರ್ಗಾ ಇವತ್ತೇನಾಯ್ತು ಅಂದ್ರೆ ಇನ್ನೊಂದು ಇಲ್ಲಿ ದೊಡ್ಡದು ಸಿಗಾಕೊಂಡಿರೋದು ಕಾವಲ್ಲಿ 2 ಇಲಿ ಆಗ್ಲೇ ಸಿಕ್ಕಿತ್ತು. ಹಿಂದೆ ವಿಡಿಯೋಲಿ ಹೇಳಿರ್ತಾರ. ಅದು ಇವತ್ತು ಇನ್ನೊಂದು ದೊಡ್ಡ ಇಲ್ಲಿ ಸಿಗಾಕೊಂಡಿರೋದು. ಗಾಬರಿ ಆಗಿ ಸುಮ್ಮನೆ ದೊಡ್ಡ ಇಲ್ಲಿ ಇವತ್ತು ತಂಬಾಕು ಬೇಗ ಇಸ್ಕೊಂಡಿದ್ದೀನಿ. ನೋಡೋಣ ಇನ್ನೊಂದು ಬೇರೆ ಜನ ಸಿಗುತ್ತಾ ಅಂತ. ಗ್ಲೂ ಮ್ಯಾಟ್ ಒಂದು ಒಳ್ಳೆ ಕೆಲಸ ಮಾಡ್ತಿದೆ. 3 ಇಲಿ ಹಿಡ್ದೈತಿ ಇವಾಗೂ. ಇವಾಗ ರಿಟರ್ನ್ ಹೋಗ್ತಾ ಇದೀನಿ ಇಲ್ಲಿಂದ ಸಿಟಿಯಿಂದ ತಿರ್ಗಾ ನಮ್ಮ ಮನೆಗೆ. ಮಧ್ಯದಲ್ಲಿ ನಮ್ಮ ತಮ್ಮ ಸಿಗ್ತಾನಂತೆ, ಅವನ್ನ ಪಿಕ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರೋದು. ಆ ಇಲಿಗೆ ಸೊಲ್ಯೂಷನ್ ಇವತ್ತೇನ್ ತಂದಿದ್ದೀನಿ ಅಂದ್ರೆ ನೋಡಿ ಒಂದು ಐಟಮ್ ತಂದಿದ್ದೀನಿ. ಏನ್ ಐಟಮ್ ಏನಂದ್ರೆ ಎಲ್ಲಿಟ್ಟೆ ತಗೊಂಬಂದಿ. ಐಟಮ್ ಏನಂದ್ರೆ ಈ ತಂಬಾಕು ಐಟಮ್. ಅದು ಫುಲ್ ಒಂದು ಪ್ಯಾಕೆಟ್ ತಂದ್ಬಿಟ್ಟಿದೆ. ಅವನ ಅಜ್ಜಿ ಇಡೀ ವಂಶನೇ ಸಾಯಿಸ್ಬಿಡ ಬರಲೇ ಬರೋದು ಕಾಲೊಳಗೆ ಅಂತ ಆ ತರ ಮಾಡ ಅಂತ ಫುಲ್ ಪ್ಯಾಕೆಟ್ ತಂದ್ಬಿಟ್ಟಿದೀನಿ. ಆಗ್ಲೇ ಒಂದಷ್ಟು ಕಡೆ ಇಟ್ಟಿದ್ದೀನಿ, ತೋರಿಸ್ತೀನಿ ತಗೊಳ್ರಿ ನಿಮ್ಗೆ ಒಂದಷ್ಟು ಕಡೆ ಎಲ್ಲೆಲ್ಲಿ ಇಟ್ಟಿದ್ದೀನಿ ನಾನು ಅಂತ. ಬ್ಯಾನೆಟ್ ಅಲ್ಲಿ ಒಂದಷ್ಟು ಕಡೆ ಇಟ್ಟಿದ್ದೀನಿ. ಬ್ಯಾನೆಟ್ ಅಲ್ಲಿ ಒಳಗೆ ಬರಬಾರ್ದು ಅಂತ ನೋಡಿ. ಇಲ್ಲಿ ಈ ಕಡೆ ಕಾರ್ನರ್ ಅಲ್ಲಿ ಎಲ್ಲೆಲ್ಲಿ ಒಂದ್ ಸ್ವಲ್ಪ ಸಿಗಾಕೊಳ್ಳೋ ಒಂದು ಜಾಗ ಇದೆಯೋ ಅಲ್ಲೆಲ್ಲ ಇಟ್ಟಿದ್ದೀನಿ. ನೋಡೋಣ ತಿರ್ಗಾ ಏನಾದ್ರು ಇಲ್ಲಿ ಬಂತು ಏನು ಮಾಡಕ್ಕಾಗಲ್ಲ. ತಿರ್ಗಾ ಮೆಕ್ಯಾನಿಕಲ್ ತಗೊಂಡೋಗಿ ಫುಲ್ ತಗ್ಸಿ ಇಲಿನ ಒಂದು ತಗ್ಸಿ ಫುಲ್ ಮೆಶ್ ಹಾಕ್ಸ್ಬಿಡಬೇಕಷ್ಟೇ. ಆಗ್ಲೇ ನೀವು ನೋಡಿದಂಗೆ ಹಳೆ ವಿಡಿಯೋಲಿ ನಾನು ಆಗ್ಲೇ ಮೆಶ್ ಹಾಕ್ಸಿದೀನಿ. ಈ ತಂಬಾಕು ಇಡೋದ್ರಿಂದ ಸ್ಮೆಲ್ಗೆ ಬರಲ್ಲ ಅಂತ ಹೇಳೋರೆ. ಇನ್ನೊಂದು ಸ್ಪ್ರೇ ಬೇರೆ ತಂದಿದ್ದೀನಿ, ವ್ಯಾಟ್ಯಾಕ್ಸ್ ಅಂತ. ಅದ್ರಲ್ಲೂ ಕೆಲಸ ಮಾಡ್ಲಿ ಅಂದ್ರೆ ಏನ್ ಮಾಡೋದಂದ್ರೆ ಗೊತ್ತಿಲ್ಲ. ಸೊಲ್ಯೂಷನ್ ಹುಡುಕ್ತಾನೆ ಇರ್ಬೇಕು. ಈ ಪ್ರಾಬ್ಲಮ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತಾ ಇದು. ಒಂದೇ ಒಂದು ವಯರ್ ಕಟ್ ಮಾಡಿದ್ರೆ ಅಮ್ಮಮ್ಮ ಅಂದ್ರೆ ಒಂದು 15-20 ಸಾವಿರ ರೂಪಾಯಿ ಖರ್ಚು. ಎಲ್ಲಿದೆ ತಗೋದು ಕಾಸು? ನಮ್ಮತ್ರ ಇಲ್ಲಪ್ಪ ಅಷ್ಟೊಂದು ಒಂದೇ ಸತಿ ಅಮೌಂಟ್. ಏನ್ ಮಾಡೋದು? ನನಗೆ ಹುಷಾರಾಗಿ ಇಟ್ಕೊಬೇಕು. ಅದಕ್ಕೆ ಈ ಸೊಲ್ಯೂಷನ್ಸ್ ಎಲ್ಲ ಮಾಡ್ತಾ ಇದೀನಿ, ನೋಡೋಣ ಏನಾಗುತ್ತೆ ಅಂತ. ನೀವು ತಿಳಿಸಿ, ನಿಮ್ ಕಾಲದಲ್ಲಿ ಏನು ಈ ತರ ಏನಾದ್ರು ನೀವೇನ್ ಮಾಡಿದ್ದೀರಾ? ಈ ತರ ಹೋಮ್ ರೆಮಿಡಿ ಇಲ್ಲ ಏನಾದ್ರು ಒಂದು ಸೊಲ್ಯೂಷನ್ ಮಾಡಿದ್ರೆ ಏನ್ ಮಾಡಿದ್ದೀರಾ ಅಂತ ತಿಳಿಸಿ ನನಗೆ.
ನೋಡೋಣ. ನೀವು ಏನಾದ್ರು ಮಾಡಿದ್ರೆ ನನಗೆ ತಿಳಿಸಿ, ಏನಾರಿಲ್ಲ ಏನೋ ಒಂದು ಸೊಲ್ಯೂಷನ್ ಇತ್ತು ನೀವು ತಿಳಿಸಿ, ನಾನು ಅದನ್ನ ಅಪ್ಲೈ ಮಾಡಿ ನಿಮ್ಗೆ ಟ್ರೈ ಮಾಡ್ತೀನಿ. ನಮ್ಮ ಮನೆಗೆ ಇಲಿ ಇವತ್ತು ಇಷ್ಟು ದೊಡ್ಡ ಸೀನಿಯರ್ ಇಲಿ ಸಿಗಾಕೊಂಡಿರೋದು, ದೊಡ್ಡ ಇಲಿ. ಅದ್ರ ಫೋಟೋ ನಮ್ಮ ತಮ್ಮ ಹಿಡಿದಿಲ್ಲ, ಅದು ಪಕ್ಕ ಇವತ್ತು ಇಲಿ ಸಿಗಾಕೊಂಡಿರೋದು. ನಿನ್ನೆ 2 ಇಲಿ, ಒಂದು ಓದ್ ಬಿಡ ನೋಡಿ ತೋರಿಸ್ತೀನಿ ನಿಮಗೆ. 2 ಇಲಿ, ಇವತ್ತು 1 ಇಲಿ. ಎಲ್ಲಿಂದ ಆಗ್ಬೋದಾಯ್ತಪ್ಪ ಈ ಇಲಿ. ಬಂದಿ ತಿನ್ಬಿಡ್ ಹೋಗ್ತೈತೆ. ಆಗ್ಲೇ ಒಳಗೆ ಪ್ಲಾಸ್ಟಿಕ್ ಎಲ್ಲ ತಿನ್ಬಿಡೈತೆ ಒಳಗೆ. ಯಾಕೆ ಕೇಳ್ತೀರಾ, ಗೊತ್ತಿಲ್ಲ ಏನ್ ಮಾಡೋದು. ಹೋಗಿ ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡೋಣ. ಅಲ್ಲಿಂದ ಬಂದಿದ್ದು ಹಂಗೆ ಇದ್ದೀನಿ. ಇನ್ನು ಇಲ್ಲಿಗ ತಂಬಾಕು ಏನ್ ತಂದಿದ್ದೀನಿ, ಅದು ಸೊಲ್ಯೂಷನ್ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಸೊಲ್ಯೂಷನ್ ಬಂತಾ ಇಲ್ವಾ, ಇಲ್ಲ ಏನಾದ್ರು ಆಯ್ತಾ ಅಂತ. ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಅದನ್ನು ಅಪ್ಡೇಟ್ ಮಾಡ್ತೀನಿ. ಹಾಗೇನೆ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಎ ಗ್ರೇಟ್ ಡೇ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಅನ್ನೆಸರಿ ಪೀಪಲ್. ನಿಮ್ಮ ಡ್ರೀಮ್ಗೋಸ್ಕರ ಕೆಲಸ ಮಾಡಿ, ಒಂದು ಮೇನ್ ಸೋರ್ಸ್ ಇಟ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಡ್ರೀಮ್ ಸ್ಕಿಲ್ಗೆ ವರ್ಕ್ ಮಾಡಿ. ಇದೇ ಮಾಡ್ತಾ ನಿಮ್ದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಇದು ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಹ್ಯಾಪಿ ನ್ಯೂ ಇಯರ್, ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ. ಬಾಯ್.